ಅತ್ತೆ ಅತ್ತೆ ಎಲ್ಲದಕ್ಕೂ ನೀವು ಕಂಡೀಷನ್ ಹಾಕ್ಬೇಡಿ ಅತ್ತೆ. ಅದು ಹಂಗಲ್ಲ ಕಣವ. ಈಗ ನಮ್ಮ ಮನೆ ಪರಿಸ್ಥಿತಿ ಬೇರೆ ಸರಿ ಇಲ್ಲ, ಅನಗತ್ಯವಾಗಿ ದುಡ್ಡು ಯಾಕೆ ಖರ್ಚು ಮಾಡೋದು ಅಂತ. ಅವನಿಗೆ ಬೇರೆ ಒಳ್ಳೆ ಕೆಲಸ ಇಲ್ಲ. ಹಂಗಂತ ಸಣ್ಣ ಸಣ್ಣ ಖುಷಿಗೂ ಸ್ವಾತಂತ್ರ್ಯ ಅಲ್ವಾ? ಛೇ ರೀ, ನೋಡ್ರಿ ನಿಮ್ಮಮ್ಮನ್ನ. ಯಾಕೆ, ಏನಾಯ್ತೆ? ಏನೋ ಇಷ್ಟ ಆಯ್ತು ಅಂತ ತಗೊಂಡೆ, ಬರೀ 900 ರೂಪಾಯಿ. ಅದಕ್ಕೆ ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ? ಅದಾ, ಅವ್ರು ಸ್ವಲ್ಪ ಹಳೆ ಕಾಲದವ್ರಲ್ವಾ, ಅವ್ರು ಹಂಗೇನೆ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ರೀ, ನೀವು ಹೆಂಗಿದ್ರೆ ಸಿಟಿಲೇ ಅಲ್ವಾ ಜಾಬ್ ಮಾಡೋದು, ನಾವ್ಯಾಕೆ ಅಲ್ಲೇ ಒಂದು ಮನೆ ಮಾಡಬಾರ್ದು? ಯಾಕೆ, ಈ ಮನೆಗೆ ಏನಾಗಿದೆ? ಈ ಮನೆಗೇನೂ ಆಗಿಲ್ಲ, ಆದರೆ ನಿಮ್ಮಮ್ಮನೇ 1 ರೂಪಾಯಿಗೂ ಕಣ್ಣು ಬಾಯಿ ಬಿಡ್ತಾರೆ. ಹೌದಾ? ಹ್ಮ್. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಆ 1 ರೂಪಾಯಿ ಬೆಲೆ ಏನು ಅಂತ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ನನಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತನಾ? ನಿಜ, ನಿಂಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ. ರೀ, ಕೇವಲ 900 ರೂಪಾಯಿಗೆ ನನಗೆ ಇಷ್ಟೆಲ್ಲ ಅವಮಾನ ಮಾಡಬಾರ್ದು ರೀ. ಏನು, 900 ರೂಪಾಯಿ ನಿಂಗೆ ಕೇವಲನಾ? ಲೇ, ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳು 3 ದಿನದ ಕೂಲಿ ಕಣೆ ಅದು 900 ರೂಪಾಯಿ. ನಾನೊಬ್ಬ ಗೆಸ್ಟ್ ಟೀಚರ್, ನನ್ನ ಸ್ಯಾಲ್ರಿ ಬಂದು 14,000 ಅನ್ಕೋ. ಹಂಗೆ ನೋಡಿದ್ರೆ ನನ್ನ 2 ದಿನದ ದುಡಿಮೆ ಕಣೆ 900 ರೂಪಾಯಿ. ರೀ, ನಾನು ಇದನ್ನ ಆರ್ಡರ್ ಮಾಡಿ ತಪ್ಪು ಮಾಡಿದ್ನಾ? ತಪ್ಪು ಮಾಡಿಲ್ಲ ದೀಪಾ, ಆದರೆ ದುಡ್ಡು 1 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ಅದಕ್ಕೆ ಅದರದ್ದೇ ಆದ ಬೆಲೆ ಇದೆ. ದುಡ್ಡನ್ನ ಯಾವತ್ತೂ ಕೇವಲವಾಗಿ ನೋಡಬೇಡ. ರೀ, ಜೀವನ ಇಷ್ಟೊಂದು ಕಷ್ಟನಾ? ದೀಪಾ, ಜೀವನ ಯಾವತ್ತೂ ಕಷ್ಟ ಅಲ್ಲ. ಯಾವಾಗ ಕಷ್ಟ ಆಗುತ್ತೆ ಗೊತ್ತಾ? ಯಾವಾಗ ನಮ್ಮ ಖರ್ಚು ನಮ್ಮ ಆದಾಯಕ್ಕಿಂತ ಜಾಸ್ತಿ ಆಗುತ್ತೋ ಅವತ್ತು ಜೀವನ ಕಷ್ಟ ಆಗುತ್ತೆ.